ತಂದೆ ತಾಯಿ ಹೇಳ್ದಂಗೆ ಕೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ಎಲ್ಲ ಬರೀ ಲವ್ ಮ್ಯಾರೇಜ್ಗಳು. ಅದು ಹಿಂದೇನು ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ, ಏನು ಯಾವ ರೀತಿನೋ ಏನು ಅಂತ ಅವ್ರಷ್ಟು ಗೌರವ ಇದಾಗ್ತವೆ. ಇನ್ನು ಒಬ್ಬೊಬ್ಬರೇ ಮಕ್ಳು ಇರ್ತಾರೆ, ಇನ್ನೇನು ಮಾಡಕ್ಕಾಗಲ್ಲ. ಅವರು ಇವ್ರ ತಂದೆನೂ ಒಪ್ಕೋತಾರೆ, ಅವ್ರ ತಂದೆ ತಾಯಿನೂ ಒಪ್ಕೋತಾರೆ. ಹಾಗಾಗಿ ಅವ್ರ ಲೈಫು ಅವ್ರ ಕಡೆನೆ ಹೋಗುತ್ತೆ ವಿನಃ ನಿಮ್ಮ ಸಮಾಜದ ಕಡೆ ಬರಲ್ಲ. ಹಾಗಾಗಿ ಮೊದಲಕ್ಕೂ ಇವಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದೇ ಏನ್ ಪ್ರಾಬ್ಲಮ್ ಆಗ್ತಿರ್ಬೋದು ಸರ್? ಇದು ಪ್ರಾಬ್ಲಮ್ ಅದೇ, ಆಮೇಲೆ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇರ್ತವೆ. 100ರಲ್ಲಿ ಒಂದು 5, 2, 3 ಈ ರೀತಿ ಸೆಟಲ್ಮೆಂಟ್ ಆಗುತ್ತೆ. ಬಾಕಿದೆಲ್ಲ ಈ ತರ ಆಗುತ್ತೆ. ಎಲ್ಲ ಅನಾಹುತಗಳು ಸಿಕ್ಕಾಪಟ್ಟೆ ಹೇಳಕ್ ಸಾಧ್ಯ. ಜನಗಳು ಹೆಚ್ಚು ತಿಳ್ಕೊತಾ ಇದಾರೆ ವಿಷಯಗಳ ಬಗ್ಗೆ, ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇದೆ. ಆದ್ರೆ ಈ ತರ ವಿಷಯಗಳ ಬಗ್ಗೆ ಯಾಕೆ ಈ ತರ ಅನ್ಎಜುಕೇಟೆಡ್ ಗಳ ತರ ಬಿಹೇವ್ ಮಾಡ್ತಾರೆ? ಎಜುಕೇಟೆಡ್ ಆದ್ಮೇಲೆ ಅವ್ರದ ನಮ್ ಲೈಫೇ ನಮ್ ದೊಡ್ಡದು ಅನ್ನೋ ರೀತಿ ಅವ್ರಿಗೆ ಊಹೆ ಆಗ್ಬಿಟ್ಟಿರ್ತದೆ. ಯಾರಿಗೆ ಯಂಗೇಜ್ ಗಳಿಗೆ ದೊಡ್ಡವ್ರ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಅವರು ಒಬ್ರು ಇರ್ತಾರೆ, ಇವ್ರು ಒಬ್ರು ಇರ್ತಾರೆ, ಹಾಗಾಗಿ ಕೇಳೋದಿಲ್ಲ. ಮೊದ್ಲು ಅಂದ್ರೆ ಅವಿಭಕ್ತ ಕುಟುಂಬ ಇರ್ತಾ ಇದ್ರು, ದೊಡ್ಡವ್ರಿಗೆ ಬೆಲೆ ಕೊಡ್ತಾ ಇದ್ರು. ಸಣ್ಣ ಪುಟ್ಟದವರೆಲ್ಲ ಏನು ಮಾತಾಡ್ತಾ ಇರ್ಲಿಲ್ಲ, ಎದುರುತ್ತರ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಏನಾಗ್ತದೆ, ಅವಾಗ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ರು, ಅವಾಗ ಕುಟುಂಬ ಸರಾಗವಾಗಿ ನಡೀತಾ ಇತ್ತು. ಆದ್ರೆ ಇವಾಗ ಇಲ್ವಲ್ಲ. ಈಗ ಸಿನಿಮಾ ರಂಗದಲ್ಲೂ ಅಷ್ಟೇನೆ ಡಿವೋರ್ಸ್ ಗಳ ಕೇಸು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿನಿಮಾದ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ, ಆದ್ರಿಂದ ಅದ್ರ ಬಗ್ಗೆ ನಾನು ಹೇಳಕ್ ಆಗುತ್ತೆ. ನಾವು ಅದ್ರ ಬಗ್ಗೆ ನಮಗ್ ಗೊತ್ತೂ ಇಲ್ಲ, ಹೇಳಕ್ಕೂ ಆಗಲ್ಲ. ಈಗ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಸರ್, ಕೊಲೆ ಕೇಸ್ ವಿಚಾರ ನನಗೆ ಗೊತ್ತಿಲ್ವಲ್ಲ, ಗೊತ್ತೇ ಇಲ್ಲ, ನನಗ್ ಬೇಕಾಗೇ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಇಲ್ಲ. ಫಿಲಂ ಲ್ಯಾಂಡ್ ಗೆ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಮುಂಚೆಯಿಂದನೂ ಸರ್ ಅಥವಾ ಇವಾಗ? ನಾನು ಮೊದ್ಲಿಂದಾನು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸ್ಟಡಿ ಮಾಡಿದಾಗಿಂದ ನಾವು 83 ನಾವು ಡಿಗ್ರಿ ಆದ್ರೂ ನಮ್ಗೆ, ಆದ್ರೆ ಅವಾಗ್ಲಿಂದಾನು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಕಷ್ಟ ಪಡ್ಬೇಕು, ಮುಂದುವರ್ಬೇಕು, ಈ ರೀತಿ ಇತ್ತು. ನಾವು ಹಾಗೆ ಆವಾಗ್ಲೂ ಅಷ್ಟೇ ತಂದೆ ತಾಯಿ ಹೇಳೋದು ಕೇಳ್ಕೊಂಡು ಇವಾಗ್ಲೂ ಆರಾಮಾಗಿ ಚೆನ್ನಾಗಿದೆ. ಈಗಿನವ್ರು ಅದನ್ನೇ ಮದ್ವೆ ಆಗ್ತಾ ಇರುವಂತ ಯೂತ್ಸ್ ಗೆ ಏನ್ ಹೇಳ್ತೀರಾ ಸರ್? ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಸರ್? ದೊಡ್ಡವ್ರ ಮಾತನ್ನ ಕೇಳ್ಬೇಕು. 4 ಜನ ಹೆಂಗ್ ಬಾಳ್ತಾರೋ ಆ ರೀತಿ ನಾವು ಪ್ರಪಂಚದಲ್ಲಿ ಮುಂದೆ ಬರ್ಬೇಕು, ಚೆನ್ನಾಗಿರ್ಬೇಕು, ಕುಟುಂಬದಲ್ಲಿ ಎಲ್ಲಾರು ಸೇರ್ಬೇಕು ಅಂತ. ಇವಾಗ ಮದ್ವೆಗೆ ಹೋಗ್ತೀವಿ, ಲವ್ ಮ್ಯಾರೇಜ್ ಆಗ್ತಾರೆ. ಮ್ಯಾರೇಜ್ ಆದಾಗ ಇವ್ರಿಗೆ ತಿರುಗು ನೋಡೋದಿಲ್ಲ. ಕೆಲವರು ಅವ್ರಿಗೆ ಮಾತು ಆಡ್ಸಲ್ಲ, ಆ ಸಂಬಂಧಿಕರೆಲ್ಲ ಇರ್ತಾರಲ್ಲ ಯಾರು ಮಾತೇ ಆಡ್ಸಲ್ಲ. ಅವಾಗ ಇವ್ರಿಗೆ ಬೆಲೆ ಏನ್ ಬಂತು? ಅವ್ರಿಬ್ರೇ ಬರ್ಬೇಕು, ಕೂತ್ಕೋಬೇಕು, ಎದ್ದು ಹೋಗ್ತಾರೆ, ಈ ರೀತಿ ಆಗ್ಬೇಕು. ಅವಾಗ ಏನು ಇವ್ರಿಗೆ ಬೆಲೆ ಏನ್ ಬರ್ತದೆ? ಅವ್ರಿಬ್ರು ಇದ್ದು ಪ್ರಪಂಚದಲ್ಲಿ ಇದ್ದು ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಭಾವ ಮಕ್ಕಳು ಎಲ್ಲ ಸೇರ್ತಾರೆ. ಒಂದ್ ಮದ್ವೆ ಅಂತ ಸೇರೋದೇ ಅದಕ್ಕೆ. ಎಲ್ಲಾರು ಒಟ್ಟಿಗಿರ್ಬೇಕು, ಮುಂದೆ ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ತಾನೆ. ಈಗ ಫ್ಯಾಮಿಲಿ ಫಂಕ್ಷನ್ ಹೋದ್ರು ಎಲ್ಲರೂ ಅವ್ರವ್ರ ಮೊಬೈಲ್ ಇಟ್ಕೊಂಡು ಕೂರ್ತಾರೆ ಅಷ್ಟೇ. ಇವ್ರಿಗೆ ಅವ್ರು ತಿರುಗಿ ನೋಡಲ್ಲ, ಅವ್ರಿಗೆ ತಿರುಗಿ ನೋಡಲ್ಲ. ಹಾಗಾಗಿ ಅವ್ರಿಗೆ ಬೆಲೆನೇ ಇಲ್ಲ. ಅವ್ರಿಗೆ ತುಂಬಾ ಅಪರೂಪ ಬೆಲೆ ಬರೋದು ಅಂದ್ರೆ ತುಂಬಾ ಅಪರೂಪ. ಹೇಳಿಲ್ವೇ ಅದ್ರಲ್ಲಿ ಒಂದು.